ಹಾಯ್ ಗುಡ್ ಮಾರ್ನಿಂಗ್. ಇವತ್ತು ಮಂಗಳವಾರ, ಟೈಮ್ ಬಂದು 3:30 ಆಗಿದೆ. ನೆನ್ನೆ ನಾನು ನಮ್ಮ ಮನೆಯವರು ನೈಟು ಎಲ್ಲ ಪ್ಯಾಕಿಂಗ್ ಮಾಡಿದ್ದೀವಿ. ಯಾಕಂತ ಹೇಳಿದ್ರೆ ಮಹಾಕುಂಭಮೇಳ ಪ್ರಯಾಗ್ರಾಜ್ ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವರು ಹೊರಡ್ತಾ ಇದ್ದಾರೆ. ಹಾಗಾಗಿ 3:30ಗೆ ಎದ್ದು ಮನೆ ಕ್ಲೀನ್ ಎಲ್ಲ ಮಾಡಿ ಅವರು ಪೂಜೆ ಮಾಡಿಬಿಟ್ಟು ಹೊರಡ್ತಾ ಇದ್ದಾರೆ. ಹಾಯ್ ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಟು ಮೈ ಮನುಶ್ರೀ ಕನ್ನಡ ವ್ಲಾಗ್ಸ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತು ಮಂಗಳವಾರದಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟೈಮು 3 ಗಂಟೆ ಆಗಿದೆ. ನಮ್ಮೂರಲ್ಲಿ ಇವತ್ತು ಆದಿಶಕ್ತಿ ಹಬ್ಬ ಮಾಡ್ತಾ ಇದ್ದಾರೆ. ಹಾಗಾಗಿ ತಂಬಿಟ್ಟು ಆರತಿ ಮಾಡ್ಕೋಬೇಕು. ತಂಬಿಟ್ಟು ಆರತಿಗೆ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ತಂಬಿಟ್ಟು ಕಲ್ಸೋದಕ್ಕೆ ನಾನು ಆಲ್ರೆಡಿ ಪಾಕ ಬೇಯೋದಕ್ಕೆ ಇಟ್ಟಿದ್ದೀನಿ. ಪಾಕ ಬೆಂದ ತಕ್ಷಣ ತಂಬಿಟ್ಟು ಕಲ್ಸ್ಕೊಂಡು ಪೂಜೆ ತಗೊಂಡೋಗ್ಬೇಕು. ತಂಬಿಟ್ಟು ಆರತಿ ಅದಾದ ನಂತರ ಅಲ್ಲಿ ತಂಬಿಟ್ಟು ಆರತಿ ಆದ್ಮೇಲೆ ಬಲಿ ಕೊಡೋರು ಕೋಳಿ ಬಲಿನೂ ಕೊಡ್ತಾರೆ. ಹಾಗೆ ಪೂಜೆ ಎಲ್ಲ ಆದ್ಮೇಲೆ ದೇವಸ್ಥಾನದ ಅಕ್ಕಪಕ್ಕ ಆ ಕಡೆ ಈ ಕಡೆ 2 ಕಡೆನೂ ರೋಡ್ ಇದೆ. ಆ ರೋಡಲ್ಲೇನೆ ಎಲ್ರು ಕೂಡ ಅಡ್ಗೆ ಮಾಡಿ ದೇವರಿಗೆ ಎಡೆ ಕೊಟ್ಬಿಟ್ಟು ಲಾಸ್ಟ್ ಅಲ್ಲಿ ಬುತ್ತಿ ಕಟ್ಕೊಂಡು ಮನೆಗೆ ಹೋಗ್ಬಿಟ್ಟು ಅವರು ಊಟ ಮಾಡ್ತಾರೆ. ಈ ಹಬ್ಬ ತುಂಬಾನೇ ಚೆನ್ನಾಗಿರುತ್ತೆ. ಎಸ್ಪೆಷಲಿ ಈ ಹಬ್ಬ ಅಂದ್ರೆ ನನ್ಗೆ ತುಂಬಾನೇ ಇಷ್ಟ ಆಗುತ್ತೆ. ಹಾಗಾಗಿ ನಿಮ್ ಜೊತೆನೂ ಕೂಡ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇವತ್ತು ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಎಲ್ಲೂ ಸ್ಕಿಪ್ ಮಾಡ್ದೇನೆ ಪೂರ್ತಿ ವಿಡಿಯೋ ನೋಡಿ. ಇವತ್ತಿನ ದಿನ ವಿಡಿಯೋ ತುಂಬಾನೇ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ. ನನಗಂತೂ ಈ ಹಬ್ಬ ತುಂಬಾನೇ ಇಷ್ಟ. ನಮ್ಮೂರಲ್ಲಿ ದೀಪಾವಳಿ ಹಬ್ಬ ಮತ್ತೆ ಆದಿಶಕ್ತಿ ಹಬ್ಬ ಇವೆರಡು ಹಬ್ಬ ತುಂಬಾ ಗ್ರ್ಯಾಂಡ್ ಆಗಿ ಮಾಡ್ತಾರೆ. ಇವೆರಡರಲ್ಲಿ ನನಗೆ ಈ ಹಬ್ಬ ಆದಿಶಕ್ತಿ ಹಬ್ಬನೇ ನಂಗೆ ತುಂಬಾ ಇಷ್ಟ ಆಗುವಂತದ್ದು. ವಿಡಿಯೋ ಹಾಗೆ ಕಂಟಿನ್ಯೂ ಆಗ್ತಾ ಇರುತ್ತೆ. ಎಲ್ಲೂ ಸ್ಕಿಪ್ ಮಾಡ್ದೇನೆ ಪೂರ್ತಿ ವಿಡಿಯೋ ನೋಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ ನೋಡಿ. ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಗೊತ್ತಾ ಇದೀನಿ ತಂಬಿಟ್ಟು ಇದು ಚೆನ್ನಾಗಿ ನಮ್ಗೆ ಬರೀ ಇದೇ ತರ ಕಿತ್ಕೊಡ್ಬೇಕಿತ್ತು. ಏ ಬಟ್ಟೆ ಏನಕ್ಕೆ ಮಾಡ್ತಾ ಇದ್ಯಾ? ಹೊಡಿತೀನಿ ಹೃದಯ ಅಮ್ಮ. ಕಡ್ಡಿ ಇವಳು ಕರ್ಕೊಂಡು ಹೋಗೋದು ಬೇಡ. ನಾವು ಇವಳು ಇಲ್ಲೇ ಇರ್ಲಿ. ಇವಳು ಬೇಡ. ಹೇಳ ಮಾತ್ ಕೇಳಲ್ಲ ಇವಳು. ನಮ್ಮ ಅಮ್ಮಂಗೆ ಹೇಳಿದ್ದೆ ಬರ್ಬೇಕಾದ್ರೆ ತಂಬಿಟ್ಟು ಹೂವ ತಗೋಬಾ ಅಂತ ಹೇಳ್ಬಿಟ್ಟು. ಅವರು ಬೆಳಗ್ಗೆನೆ ಹೋಗಿ ಕಿತ್ಕೊಂಡ್ ಬಂದಿದ್ರಂತೆ. ಇವಾಗ ತಗೋ ಬಂದಿದ್ದಾರೆ. ಹಂಗಾಗಿ ಇವಾಗ ಹೂವ ಪೋಣಿಸ್ಕೊತಾ ಇದ್ದೀನಿ ಕಡ್ಡಿಗೆ. ತಂಬಿಟ್ ಮೇಲೆ ಈ ರೀತಿ ಹೂವ ಇಟ್ರೇನೆ ತುಂಬಾ ಚೆನ್ನಾಗ್ ಕಾಣಿಸುತ್ತೆ ತಂಬಿಟ್ಗೆ ಒಂದ್ ಕಳೆ. ಹಂಗಾಗಿ ಎಲ್ಲಾನು ನೀಟಾಗಿ ಜೋಡಿಸ್ಕೊತಾ ಇದ್ದೀನಿ. ಕೋಳಿ ತಿಂತೀಯಾ? ತಿನ್ನುವಂತೆ ಹೋಗು. ಮಾಮಿಗೆ ಕೊಟ್ಟ ಮೇಲೆ ತಿನ್ನುವಂತೆ. ಫೈನಲಿ ಹೂವ ಪೋಣಿಸಿದ್ದಾಯ್ತು. ತಂಬಿಟ್ಟು ಹೂವ ಅಮ್ಮ. ಆಮೇಲೆ ಇನ್ಯಾರು? ಅವ್ವ ಅವ್ವ ಅಮ್ಮ ಇಬ್ರು ಇದಾರ. ಇಷ್ಟೇ ಲಾಸ್ಟ್ ತಿನ್ಕೊಬಿಡು. ಈಗ ಪಾಕ ಬೆಂದಿತ್ತು ಅಂತ ಹೇಳ್ಬಿಟ್ಟು ತಂಬಿಟ್ಟು ಕಲಿಸ್ಕೊತಾ ಇದ್ದೀನಿ. ನಮ್ಮ ಕಡೆ ಎಲ್ಲ ನಾವು ಯಾವುದೇ ಒಂದು ತಂಬಿಟ್ಟು ಆರತಿ ದೇವರಿಗೆ ಕೊಡಬೇಕು ಅಂತ ಆದ್ರೂ ಕೂಡ ಹಸಕಿ ತಂಬಿಟ್ಟೆ ಮಾಡೋ ಅಂಥದ್ದು. ಇದನ್ನು ಜಾಸ್ತಿ ದಿನ ಇಟ್ಕೊಂಡು ತಿನ್ನೋದಕ್ಕೆ ಆಗೋದಿಲ್ಲ. ಬಟ್ ಇದಕ್ಕಿನ್ನ ಉರಕ್ಕಿ ತಂಬಿಟ್ಟು ಸ್ವಲ್ಪ ಸ್ಟೋರ್ ಮಾಡ್ಕೊಂಡು ತಿನ್ಬೋದು, ಚೆನ್ನಾಗಿರುತ್ತೆ. ತಂಬಿಟ್ಟು ಕಲಸಾಯ್ತು. ಇವಾಗ ನಾನು ಕೂಡ ಫ್ರೆಶ್ ಅಪ್ ಆಗಿ ರೆಡಿ ಆಗಿದ್ದೀನಿ. ಇವಾಗ ದೇವಸ್ಥಾನಕ್ಕೆ ಹೋಗ್ಬೇಕು. ಫಸ್ಟ್ ತಟ್ಟೆ ಪೂಜೆ ಸಾಮಾನೆಲ್ಲ ರೆಡಿ ಮಾಡ್ಕೊಬಿಡ್ತೀನಿ. ಆಗ ದೇವಸ್ಥಾನಕ್ಕೆ ಹೋಗ್ತೀವಿ ಬನ್ನಿ. ಫೈನಲಿ ನನ್ನ ಮಗ ಬರೋವರೆಗೂ ವೆಯ್ಟ್ ಮಾಡ್ತಾ ಇದ್ವಿ. ನನ್ನ ಮಗನೂ ಕೂಡ ಬಂದ. ಚಿನ್ನಿ ಹೊಸ ಮೆಂಬರ್. ಯಾಕೋ ಗೋಪ್ರಜಾ ದಶ್ವಿಕ್. ಈಗ ನಾವು ಪೂಜೆ ಮಾಡಿಸ್ಕೊಂಡು ಬರಕ್ ಹೋಗ್ತೀವಿ ದೇವಸ್ಥಾನಕ್ಕೆ. ನೀನ್ ಯೂನಿಫಾರ್ಮ್ ಎಲ್ಲ ಬಿಚ್ಬಿಟ್ಟು ಫ್ರೆಶ್ ಅಪ್ ಆಗ್ಬಿಟ್ಟು ಓದ್ಕಂತ ಇರು. EVS ಇಂಗ್ಲಿಷ್ ನಾಳೆ ಮತ್ತೆ ಬಂದು ಕರ್ಕೊಂಡು ಹೋಗ್ತೀವಿ. ಇವಾಗ ರಶ್ ಇರ್ತಾರೆ. ಪೂಜೆ ಮಾಡ್ಕೊಂಡು ಬಂದ್ಬಿಡ್ತೀವಿ. ಆಮೇಲೆ ಅತ್ತೆ ಅಡ್ಗೆ ಮಾಡ್ತಾರಲ್ಲ ಅವಾಗ ಹೋಗೋಣ. ಇವಾಗ ರಶ್ ಚಿನ್ನಮ್ಮ ಆಗಲ್ಲ. ಈಗ ನಾವು ತಂಬಿಟ್ಟು ಪೂಜೆ ಮಾಡಿಸ್ಬೇಕು. ತಂಬಿಟ್ಟು ಪೂಜೆ ಮಾಡಿಸ್ಬಿಟ್ಟು ಕೋಳಿನ ಕಟ್ ಮಾಡ್ಸ್ಕೊಂಡ್ ಬರ್ತೀವಿ ದೇವ್ರ ಹತ್ರ. ನೀನ್ ಅಷ್ಟೊತ್ತಿಗೆ ಫ್ರೆಶ್ ಅಪ್ ಆಗ್ಬಿಟ್ಟು ಓದ್ಕಂತ ಇರು. ನಾವು ಬಂದ್ಬಿಟ್ಟು ಆಮೇಲೆ ಮತ್ತೆ ವಾಪಸ್ ಕರ್ಕೊಂಡು ಹೋಗ್ತೀವಿ, ಆಯ್ತಾ? ಈಗ ಬೇಗ ನಮ್ಗೆ ಟೈಮ್ ಆಯ್ತು. ಬನ್ನಿ ಇವಾಗ ತಂಬಿಟ್ಟು ಕಲಸಿ ಎಲ್ಲ ರೆಡಿ ಆಯ್ತು. ಪೂಜೆ ತಟ್ಟೆ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಪೂಜೆ ಮಾಡ್ಕೊಂಡು ಬರೋಣ. ನಿಧಾನ ದೀಕ್ಷಾ.
ಈಗ ಟೈಮ್ ಬಂದು 5 ಗಂಟೆ, ಇನ್ನು ದೇವಸ್ಥಾನದ ಬಾಗಿಲು ಓಪನ್ ಆಗಿಲ್ಲ. ಯಾಕಂತ ಹೇಳಿದ್ರೆ ಊರು ಸುತ್ತ ಮೆರವಣಿಗೆ ಬರಬೇಕು, ಹಾಗಾಗಿ ಇನ್ನೂ ಓಪನ್ ಮಾಡಿಲ್ಲ. ಅಷ್ಟರಲ್ಲೇ ನೋಡಿ ಎಷ್ಟು ಜನ ನಿಂತಿದ್ದಾರೆ ಅಂತ ಹೇಳ್ಬಿಟ್ಟು. ಇನ್ನೂ ತುಂಬ ರಶ್ ಆಗ್ತಾರೆ. ಸದ್ಯಕ್ಕೆ ಇವಾಗ ಇಷ್ಟು ರಶ್ ಇದ್ದಾರೆ. ಅಕ್ಕ ಎಲ್ಲ ವಿಡಿಯೋ ಬಿಡ್ಲಾ? ಯಾರದು? ನೀನಾ? ಇದ್ಯಾರು? ಇದ್ಯಾರು? ತಂಗಿ ತಂಗಿ ಅಂತ ಯಾಕವ? ಯಾಕೆ ಮಕ್ಕಳು? ಅದಕ್ಕೆ ಅವ್ರು ನೋಡ್ತಿಲ್ಲ. ಪೂಜೆ ಮುಗಿಸ್ಕೊಂಡು ಬಂದ್ವಿ. ನಮ್ಮಮ್ಮ ಕೋಳಿ ಕ್ಲೀನ್ ಮಾಡಿಸ್ಕೊಬರಕ್ಕೆ ಹೋಗಿದ್ದಾರೆ, ಇನ್ನೂ ಬಂದಿಲ್ಲ. ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಇದೀವಿ. ಅಡುಗೆ ಮಾಡಿ ಇಟ್ಬಿಟ್ಟು ಮತ್ತೆ ಅಲ್ಲಿ ದೇವಸ್ಥಾನದ ಹತ್ರ ಹೋಗ್ಬೇಕು. ನಮ್ಮ ಅತ್ತಿಗೆ ಅಡುಗೆ ಮಾಡ್ತಾ ಇದ್ದಾರೆ, ಹಾಗೆ ನಮ್ಮ ಸೋದರದ ಮಾವನ ಮನೇಲೂ ಕೂಡ ಅಡುಗೆ ಮಾಡ್ತಾ ಇದ್ದಾರೆ. ಹೋಗಿ ವಿಡಿಯೋ ಮಾಡ್ಕೊಳ್ಳೋಣ ಅಂದರೆ ನಮ್ಮಮ್ಮ ಇನ್ನೂ ಬಂದಿಲ್ಲ. ಅಡುಗೆ ಮಾಡಿಟ್ಬಿಟ್ಟು ಹೋಗೋಣ ಅಂದರೆ ಎಷ್ಟೊತ್ತಿಗೆ ಬರ್ತಾರೋ ಏನೋ ನೋಡೋಣ. ಫೈನಲಿ ನಮ್ಮಮ್ಮ ಚಿಕನ್ ತಂದರು. ಈಗ ಬೇಗ ಬೇಗ ಅಡುಗೆ ಮಾಡ್ತಾ ಇದ್ದೀನಿ. ಅಡುಗೆ ಮಾಡಿ ಇಟ್ಬಿಟ್ಟು ದೇವಸ್ಥಾನದ ಹತ್ರಕ್ಕೆ ಹೋಗ್ತೀನಿ. ಬನ್ನಿ. ಈಗ ನಾನು, ನನ್ನ ಮಗಳು, ನನ್ನ ಮಗ ದೇವಸ್ಥಾನದ ಹತ್ರ ಹೋಗ್ತಾ ಇದ್ದೀವಿ. ಈಗ ಇಲ್ಲಿ ಡಬಲ್ ರೋಡ್ ಇರೋ ಅಂಥದ್ದು. ಒಂದು ರೋಡು ಬ್ಲ್ಯಾಕ್ ಮಾಡಿಬಿಟ್ಟಿದ್ದಾರೆ. ಯಾಕಂತ ಹೇಳಿದ್ರೆ ಗಾಡಿಗಳೆಲ್ಲ ಓಡಾಡಬಾರ್ದು ಅಂತ ಹೇಳ್ಬಿಟ್ಟು ಅಡುಗೆ ಮಾಡ್ತಾ ಇರ್ತಾರೆ ಅಲ್ವಾ, ಹಾಗಾಗಿ ಡಿಸ್ಟರ್ಬ್ ಆಗಬಾರ್ದು ಅವರಿಗೆ ಅಂತ ಹೇಳ್ಬಿಟ್ಟು ಒಂದು ರೋಡ್ ಬ್ಲ್ಯಾಕ್ ಮಾಡಿದ್ದಾರೆ. ನೋಡ್ತಾ ಇರ್ಬೋದು ನೀವು. ಎಲ್ಲರೂ ಚೆನ್ನಾಗಿ ಲೈನ್ ಬೈ ಲೈನ್ ಕೂತ್ಕೊಂಡು ಅಡುಗೆ ಮಾಡ್ತಾ ಇದ್ದಾರೆ, ನೋಡ್ತಾ ಇರ್ಬೋದು. ನನಗಂತೂ ಈ ಹಬ್ಬ ತುಂಬಾ ಖುಷಿ. ಈ ರೀತಿ ದೇವಸ್ಥಾನದ ಮುಂದೆ ಬಂದು ಅಡುಗೆ ಮಾಡಿ ಅಲ್ಲೇ ಊಟ ಮಾಡೋದಕ್ಕಂತೂ ಇನ್ನೂ ಖುಷಿ. ಬಟ್ ಯಾರೂ ಅಷ್ಟಾಗಿ ಊಟ ಮಾಡಲ್ಲ ಅಂತ ಅನ್ಕೋತೀನಿ. ಯಾರೋ ಒಬ್ಬರು ಮಾಡ್ತಾರಂತೆ. ಹುಡುಕ್ತಾ ಇದ್ದೀವಿ ಅವ್ರು ಎಲ್ಲಿದ್ದಾರೆ ನಮ್ಮ ಮೀನವರು ಅಂತ ಅಂದ್ಬಿಟ್ಟು. ರಶ್ಮಿಕ್ ನಗು, ಏ ನಗು ನಗು, ಆಯ್ ಮಾಡು ನಗು. ಇಲ್ಲಿ ಆಯ್ ಮಾಡು, ಆಯ್ ಮಾಡು, ಆಯ್ ಮಾಡು ಕಂದ. ನೋಡ್ತಾ ಇರ್ಬೋದು ನೀವು. ದೇವಸ್ಥಾನದ ಅಕ್ಕಪಕ್ಕದ ಮೇನ್ ರೋಡಲ್ಲೆಲ್ಲ ಈ ರೀತಿ ದೀಪ ಅಲಂಕಾರ ಮಾಡಿದ್ದಾರೆ. ಹಾಗೆ ದೇವಸ್ಥಾನದ ಗರ್ಭಗುಡಿಗೂ ಅಷ್ಟೇ ದೀಪಾಲಂಕಾರದಿಂದ ಆ ದೇವಸ್ಥಾನ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತಲೇ ಹೇಳ್ಬೋದು. ಇದೊಂದು ರೀತಿ ಜಾತ್ರೆ ರೀತಿಯೇ ನಡೀತಾ ಇದೆ ಅಂತಲೇ ಹೇಳ್ಬೋದು ಈ ಹಬ್ಬ, ಆದಿಶಕ್ತಿ ಹಬ್ಬ. ಹಾಗೆ ಜಾತ್ರೆ ಆಗಿರೋದ್ರಿಂದ ಇಲ್ಲಿ ಮಾರೋದಕ್ಕೆ ಪಾತ್ರೆಗಳು, ಹಾಗೆ ಪುಟ್ಟು ಆಟ ಸಾಮಾನುಗಳು ಎಲ್ಲನೂ ಕೂಡ ಪ್ರತಿಯೊಂದೂ ಕೂಡ ಸ್ಟಾಲ್ ಇಟ್ಟಿದ್ದಾರೆ. ಯಾವ್ದು ಬೇಕೋ ಅದನ್ನು ತೊಗೋಬೋದು. ಚೆನ್ನಾಗಿದೆ, ರೀಸನಬಲ್ ಪ್ರೈಸು ಅಂತಲೇ ಹೇಳ್ಬೋದು. ಹಾಗೆ ನಮ್ಮ ಅಕ್ಕನ ಮಗಳು ಸ್ವಲ್ಪ ತಗೊಂಡ್ಲು. ಇಲ್ಲಿ ನೋಡ್ತಾ ಇರ್ಬೋದು ಚಿಕ್ಕ ಚಿಕ್ಕ ಸಿಲ್ವರ್ ಪಾತ್ರೆಗಳು, ಮಕ್ಕಳು ಆಟ ಆಡೋದು ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಈಗ ಲಾಸ್ಟಲ್ಲಿ ನನ್ನ ಮಗಳಿಗೆ, ನಮ್ಮ ಅಕ್ಕನ ಮಗಳು ಆಟ ಸಾಮಾನು ತಗೊಡ್ತಾ ಇದ್ದಾಳೆ. ಎಲ್ಲ ಕೂಡ ರೀಸನಬಲ್, ಯಾವ ತಗೊಂಡ್ರು 100 ರೂಪೀಸ್ ಅಂತಲೇ ಹೇಳ್ತಾಯಿದ್ರು. ಹಾಗಾಗಿ ಅವಳು ಒಂದು ನನ್ನ ಮಗನಿಗೆ ತೆಕ್ಕೊಟ್ಲು. ಈಗ ತೊಗೊಂಡು ಇವಾಗ ಅಡುಗೆ ಮಾಡ್ತಾ ಇರೋ ಕಡೆಗೆ ಇವಾಗ ಹೋಗ್ತಾ ಇದ್ದೀವಿ. ನನ್ನ ಮಗಳಿಗಂತೂ ಫುಲ್ಲು ಖುಷಿ ತಗೊಟ್ಟಿರೋದಕ್ಕೆ. ನೋಡಿ ಇನ್ನೂ ಎಷ್ಟು ರಶ್ ಇದ್ದಾರೆ ಅಂತ. ಈಗ ಆಲ್ರೆಡಿ 8 ಗಂಟೆ 8:15 ಆಗಿದೆ, ಆದರೂ ಕೂಡ ಇನ್ನೂ ರಶ್ ಇದೆ. ದೇವಸ್ಥಾನದಲ್ಲಿ ಇನ್ನೂ ಪೂಜೆ ಮಾಡಿಸೋರು ಮಾಡಿಸ್ತಾ ಇದ್ದಾರೆ. ಹಾಗೆ ನನ್ನ ಮಗಳು ಕೈಯಲ್ಲಿ ಆಟ ಸಾಮಾನು ನೋಡ್ಬಿಟ್ಟು ನನ್ನ ಮಗ ಅವಳಿಗೆ ಮಾತ್ರ ತಗೊಟ್ಟಿದ್ದೀರಾ, ನನಗೆ ತಗೊಟ್ಟಿಲ್ಲ ಅಂತ ಹೇಳಿಬಿಟ್ಟು ಒಂದೇ ಸಮ ಹಠ ಮಾಡ್ತಾ ಇದ್ದಾನೆ, ನನಗೂ ತಗೊಡಿ ಅಂತ ಹೇಳಿಬಿಟ್ಟು.
ಈಗ ಫೈನಲಿ ಆಲ್ಮೋಸ್ಟ್ ಎಲ್ರದ್ದು ಅಡುಗೆ ಮುಗಿತಾ ಬರ್ತಾ ಇದೆ. ಎಲ್ಲ ಮಾಡಿಬಿಟ್ಟು ಇವಾಗ ಮಾತಾಡಿಕೊಂಡು ನಿಂತಿದ್ದಾರೆ ಅಂತಲೇ ಹೇಳ್ಬೋದು. ನೋಡ್ತಾ ಇರ್ಬೋದು, ಇಲ್ಲಿ ಅಡುಗೆ ಮಾಡಿ ಇಟ್ಬಿಟ್ಟು ಮಾತಾಡ್ತಾ ನಿಂತಿದ್ದಾರೆ ನಮ್ಮ ಅತ್ತಿಗೆ ಎಲ್ಲ. ಇದು ನಮ್ಮ ಅತ್ತಿಗೆ ಚಿಕನ್ ಸಾಂಬಾರು ಲಾಸ್ಟು, ಇನ್ನೇನೋ ಮುಗಿತಾ ಬಂತು. ಅದನ್ನು ಕೂಡ ಒಂದೇ ಒಲೆಯಲ್ಲಿ 3 ಫ್ಯಾಮಿಲಿಯವ್ರು ಮಾಡಿರೋ ಅಂಥದ್ದು ಇದು ಒಂದು ಒಲೆಯಲ್ಲಿ ಅಡುಗೆನ. ಅಂದರೆ ಬೇಗ ಬೇಗ ಆಗಿಬಿಡುತ್ತೆ. ಅವರು ಚಿಕನ್ ಕ್ಲೀನ್ ಮಾಡಿಸ್ಕೊಬರೋಷ್ಟೊತ್ತಿಗೆ ಒಬ್ಬೊಬ್ಬರು ಮನೆ ಅಡುಗೆ ಆಗಿರುತ್ತೆ. ಹಾಗಾಗಿ 3 ಜನದ ಮನೆಯವರು ಕೂಡ ಇದೊಂದೇ ಒಲೆಯಲ್ಲಿ ಅಡುಗೆ ಮಾಡಿ ಮುಗಿಸಿದ್ರು. ಖುಷಿ ಆಯ್ತಾ? ಒಂದೇ ಕಣ್ಣಲ್ಲಿ ಅಳ್ತಿದ್ದಲ್ಲ, ಒಂದೇ ಕಣ್ಣಲ್ಲಿ ಅಳ್ತಿದ್ದೆ. ನಂಗೂ ಬೇಕು ಅವಳು ಮಾತ್ರ ಕೊಡ್ಬಿಟ್ರೆ ಅವಳು ಬಂದು ಕೊಡ್ತೀನಿ ಅಂತ. ಪಾಪ ನನ್ನ ಮಗಳಿಗೆಲ್ಲ ಹಳೆ ಆಟ ಸಾಮಾನ ನೀನು ಆಟ ಆಡಿರೋದೆಲ್ಲ ಈಗ ಸ್ಫೂರ್ತಿ ಕೊಡ್ತಿರೋದು ನಾವು ಕೊಡ್ತಿರೋದು. ಹೆಂಗೆ ಸರಿಯಾಗಿದೆಯಾ ಇದಕ್ಕೆ? ಈಗ ನೋಡಿ, ದೇವಸ್ಥಾನದ ಮುಂದೆ ಈ ರೀತಿ ಪಾತ್ರೆಗಳಿಟ್ಟಿರ್ತಾರೆ. ರೈಸು ಮತ್ತು ಮುದ್ದೆ ಸಾಂಬಾರಿಗೆ ಅಂತ ಹೇಳ್ಬಿಟ್ಟು ಮಾಡಿರೋ ಅಡುಗೆ ಎಲ್ಲ ತೊಗೊಬಂದು ಇಲ್ಲಿಗೆ ಎಡೆ ಕೊಡಬೇಕು. ಅದಾದ ನಂತರ ಇವಾಗ ಲಾಸ್ಟಲ್ಲಿ ಮಹಾಮಂಗಳಾರತಿ ಕೊಡ್ತಾ ಇದ್ದಾರೆ. ಎಲ್ರಿಗೂ ಮಹಾಮಂಗಳಾರತಿ ಕೊಟ್ಟು ತೀರ್ಥ ಕೊಟ್ಟ ಮೇಲೆ ನಾವು ಮನೆಗೆ ಈ ರೀತಿ ಬುತ್ತಿ ಇಟ್ಕೊಂಡು ಹೋಗಬೇಕಾಗಿರುತ್ತೆ. ನೋಡ್ತಾ ಇರ್ಬೋದು, ಇವರೆಲ್ಲ ಬುತ್ತಿ ಇಟ್ಕೊಂಡಿರೋರು ಆಲ್ಮೋಸ್ಟ್ ನಮ್ಮ ಅಮ್ಮನ ಫ್ಯಾಮಿಲಿಯವರೇ, ಅಂದರೆ ಅವ್ರ ಅಪ್ಪನ ಕಡೆ ಫ್ಯಾಮಿಲಿಯವರು. ಈ ರೀತಿ ಎಲ್ಲ ಈಗ ಬುತ್ತಿ ಇಟ್ಕೊಂಡು ಇವಾಗ ಫೈನಲಿ ಮನೆ ಕಡೆ ಹೊರಟಿದ್ದಾರೆ. ಇದಾಗಿರುತ್ತೆ ಇವತ್ತಿನ ವಿಡಿಯೋ. ನಿಮಗೆ ಸ್ವಲ್ಪನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಮತ್ತು ನಾನು ಹೊಸ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ನಮ್ಮ ಅತ್ತಿಗೆಗೆ ಸ್ವಲ್ಪ ಕೈ ಜಾರ್ತಾ ಇದೆ ಅಂತ ಹೇಳ್ಬಿಟ್ಟು ಇವಾಗ ಲಾಸ್ಟಲ್ಲಿ ನಾನೊಂದು ಸ್ವಲ್ಪ ಅರ್ಧ ದಾರಿವರೆಗೂ ಕೂಡ ಬುತ್ತಿ ಇಟ್ಕೊಂಡು ಹೋಗ್ತಾ ಇದ್ದೀನಿ. ಒಂದು ರೀತಿ ಚೆನ್ನಾಗಿರುತ್ತೆ, ನನಗಂತೂ ಖುಷಿ ಆಯಿತು ಅಂತಲೇ ಹೇಳ್ಬೋದು ಈ ಹಬ್ಬ. ಥ್ಯಾಂಕ್ಸ್ ಫಾರ್ ವಾಚಿಂಗ್.